don't ever think of yourself as a better sinner than the other person. ನೀವು ಇನ್ನೊಬ್ಬನಿಗಿಂತ ಒಳ್ಳೆಯ ಪಾಪಿ ಅಂತ ಯಾವತ್ತೂ ಯೋಚನೆ ಮಾಡಬೇಕು. It's a very simple lesson that took me a long time to learn. ಇದು ಬಹಳ ಸರಳವಾದ ಪಾಠ, ಆದರೆ ನನಗೆ ಬಹಳ ಸಮಯ ಕಲ್ತ್ಕೊಳ್ಳಿಕ್ಕೆ. I'll tell you who are the greatest people in greatest danger of that here. ನಾನು ಹೇಳ್ತೀನಿ ಯಾರು ಆ ಒಂದು ಅಪಾಯದಲ್ಲಿದ್ದಾರೆ ಅಂತ. The ones who were brought up in God-fearing Christian homes. ಯಾರು ಒಬ್ಬ ಭಯ ಭಕ್ತಿಯುಳ್ಳ ಕ್ರೈಸ್ತ ಕುಟುಂಬದಲ್ಲಿ ಬೆಳೆದಿರ್ತಾರೋ ಅಂಥವರು. I was brought up in a God-fearing Christian home. My father was a believer. ನನ್ನ ತಂದೆ ಒಬ್ಬ ವಿಶ್ವಾಸಿಯಾಗಿದ್ದರು, ಭಯಭಕ್ತಿಯ ಕುಟುಂಬದಲ್ಲಿ ನಾನು ಬೆಳೆದಿದ್ದೆ. I went to Sunday school from the time I was 8 years old. 8 ವರ್ಷದವನಾಗಿದ್ದಾಗಿಂದ ನಾನು ಸಂಡೇ ಸ್ಕೂಲ್ಗೆ ಹೋಗಿದ್ದೆ. So I didn't commit these terrible sins that other people commit. ಇನ್ನು ಬಹಳಷ್ಟು ಜನ ಮಾಡುವಂತ ದೊಡ್ಡ ದೊಡ್ಡ ಪಾಪಗಳನ್ನು ನಾನು ಮಾಡಿರಲಿಲ್ಲ. And so I couldn't understand the seriousness of sin. ಅಲ್ಲಿ ನಾನು ಈ ಪಾಪದ ಗಂಭೀರತೆಯನ್ನು ಕಂಡುಕೊಳ್ಳಲಿಲ್ಲ. I could compare myself with others and I haven't done those terrible things those people have done. ನಾನು ಬೇರೆಯವರನ್ನ ನನಗೆ ಹೋಲಿಸಿಕೊಂಡು ಅಂತ ಪಾಪಗಳನ್ನು ನಾನು ಮಾಡಿಲ್ಲ ಅನ್ಕೊಂಡೆ. I never came into a joyful Christian life. ಅದರಿಂದ ನಾನು ಆ ಸಂತೋಷದ ಜೀವಿತಕ್ಕೆ there was a little pride in me that I was not as bad as those people. ನನ್ನಲ್ಲಿ ಆ ಒಂದು ಗರ್ವವಿತ್ತು, ನಾನು ಬೇರೆಯವರಷ್ಟು ಪಾಪಿ ಅಲ್ಲ ಅಂತ ಹೇಳುವಂಥದ್ದು. You know why Paul was such a happy person? ಯಾಕೆ ಗೊತ್ತಾ ಪೌಲನು ಅಷ್ಟು ಸಂತೋಷ ಆನಂದ ಭರಿತ? When he was in prison, ಅವನು ಒಂದು ಸೆರೆಯಲ್ಲಿದ್ದ. and those days the Roman prison was just a hole in the ground. ಆವಾಗ ರೋಮದಲ್ಲಿದ್ದ ಸೆರೆಮನೆಗಳು ಒಂದು ನೆಲದಲ್ಲಿ ಒಂದು ಗವಿಯನ್ನ ಹರಿದಿದೆ. With the mosquitoes and rats and cockroaches all rolling around there. ಒಂದು ಗವಿ ತರ ಇತ್ತು, ಅದರಲ್ಲಿ ಒಂದು ಜಿರಳೆಗಳು ಇಲಿಗಳು ಇದ್ದವು. ಅದ್ರ they give them 1 or 2 loaves of bread and 1 or 2 pieces of bread for the whole day. ಒಂದು ಪೂರ್ಣ ದಿವಸಕ್ಕೆ ಕೆಲವು ರೊಟ್ಟಿಗಳನ್ನ ಕೊಡ್ತಾ ಇದ್ರು. In that prison he wrote a letter. ಆ ಒಂದು ಸೆರೆಯಿಂದ ಅವನು ಒಂದು ಪತ್ರವನ್ನು ಬರೀತಾರೆ. ಫಿಲಿಪಿಯರಿಗೆ ಬರೆದ. Whenever you read Philippians, ಯಾವಾಗಾದ್ರೂ ನೀವು ಫಿಲಿಪಿ ಪತ್ರವನ್ನು ಓದುವಾಗ, remember it was written by a man who was living in a dirty jail. ಆ ಒಂದು ಕೊಳಕಾದ ಸೆರೆಯಲ್ಲಿಂದ ಬರೆದಂತದ್ದು ಅಂತ ನೆನ್ಪಿಟ್ಕೊಳ್ಳಿ. You know what he says? ಅಲ್ಲಿ ಏನು ಹೇಳ್ತಾನೆ ಗೊತ್ತಾ? Be anxious for nothing. ಯಾವುದಕ್ಕೆ ಚಿಂತೆ ಮಾಡಬೇಡಿ, in everything give thanks. ಎಲ್ಲದಕ್ಕೂ ದೇವರಿಗೆ ಸ್ತೋತ್ರ ಮಾಡಿ. Rejoice in the Lord always. ಕರ್ತನಲ್ಲಿ ಸಂತೋಷ ಪಡಿರಿ ಯಾವಾಗಲೂ. You know why he could say that? ಯಾಕೆ ಆತನ ಹಾಗೆ ಹೇಳಿದನು ಗೊತ್ತಾ? Because he called himself the greatest sinner in the world. ತನ್ನನ್ನು ತಾನು ಈ ಲೋಕದಲ್ಲಿರುವಂತ ಅತಿ ಪಾಪಿ ಅಂತ ಕರೆದುಕೊಂಡನು. He says that in 1 Timothy 1:15. 1 ತಿಮೋಥಿ 1:15 ಈಗ ಹೇಳಿದನು, Jesus Christ came to save sinners and I am the greatest of all of them. ಯೇಸು ಸ್ವಾಮಿ ಪಾಪಿಗಳನ್ನು ರಕ್ಷಿಸಲು ಬಂದನು, ಅವರಲ್ಲಿ ಅತಿ ಮುಖ್ಯನು ನಾನೇ ಅಂತ ಹೇಳಿದನು. I want to ask you, ನಾನು ಕೇಳಲಿಕ್ಕೆ ಇಷ್ಟ. you answer this to yourself. ಇದನ್ನ ನಿಮಗೆ ನೀವೇ ಉತ್ತರ ಕೊಡಿ. Have you even once in your life felt you are the greatest sinner in the whole world? ನೀವು ಯಾವಾಗಲಾದರೂ ನಿಮ್ಮ ಜೀವಿತದಲ್ಲಿ ಒಂದು ಬಾರಿ ಆದರೂ ಹೀಗೆ ಯೋಚನೆ ಮಾಡಿದಿರಾ, ಈ ಲೋಕದಲ್ಲಿರೋ ಎಲ್ಲ ಪಾಪಿಗಳಿಂತ ನಾನೇ ಅತಿ ಪಾಪಿ ಅಂತ? I'll tell you honestly, I felt like that many times. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಹೀಗೆ ಬಹಳ ಸಲ ಅನ್ಕೊಂಡಿದ್ದೀನಿ. I look at all the people in CFC Bangalore and I say, Lord, I am the worst sinner here. ನಾನು CFC ಸಭೆಯಲ್ಲಿರೋ ಎಲ್ಲ ಸಹೋದರ ವಿಶ್ವಾಸಿಗಳನ್ನ ನೋಡಿ ಹೀಗೆ ಹೇಳ್ತೀನಿ, ಕರ್ತನೆ ಎಲ್ಲರಿಗಿಂತ ನಾನೇ ಪಾಪಿ ಸ್ವಾಮಿ. That doesn't mean Paul was committing so many sins. ಅದರ ಅರ್ಥ ಪೌಲ ಹೆಚ್ಚು ಪಾಪಗಳನ್ನು ಮಾಡ್ತಾ ಇದ್ದ ಅಂತಲ್ಲ. It means he saw the seriousness of sin. ಅದರ ಅರ್ಥ ಏನಂದ್ರೆ ಆ ಪಾಪದ ಗಂಭೀರತೆಯನ್ನು ಅವನು ನೋಡಿದನು. He was like looking at sin through a microscope. ಅವನು ಆ ಪಾಪವನ್ನ ಆ ಒಂದು ದುರ್ಬೀನಿಂದ ನೋಡ್ತಾ ಇದ್ದನು. That small little creatures you can't even see, he saw them like elephants. ಅಲ್ಲಿ ಆ ಭೂತ ಕನ್ನಡಿಯಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅವನಿಗೆ ಅಂದ್ರೆ, ಒಂದು ಸಣ್ಣ ಯಾರಿಗೂ ಕಾಣಿಸದೇ ಇರೋ ಒಂದು ಪಾಪ ದೊಡ್ಡದಾಗಿ ಕಾಣಿಸ್ತಾ. Most people can't even see those creatures. ಬಹಳಷ್ಟು ಜನಕ್ಕೆ ಆ ಒಂದು ಹುಳುಗಳು ಕಾಣಿಸೋದೇ ಕಾಣಿಸ್ತಾ. Paul looked at sin through this microscope. ಆ ಒಂದು ದುರ್ಬೀನಿಂದ ನೋಡುವಾಗ ಆ ಒಂದು ಪಾಪವನ್ನ he said, boy, there's an elephant and there's an elephant. ಅವನಿಗೆ ಹೇಗೆ ಕಾಣಿಸ್ತು ಅಂದ್ರೆ, ಇಲ್ಲಿ ಒಂದು ಆನೆ ಇದೆ, ಆನೆ ಗಾತ್ರದ ಪಾಪ ಇದೆ. Sins in my life. ಎಂತ ದೊಡ್ಡ ದೊಡ್ಡ ಪಾಪ ಇದೆ ನನ್ನ ಜೀವಿತದಲ್ಲಿ. Actually so small in the eyes of others. ಆದರೆ ಬೇರೆಯವರ ದೃಷ್ಟಿಯಲ್ಲಿ ಬಹಳ ಸಣ್ಣದಾಗಿದ್ದವು. So it all depends on how you see sin.
ಇದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ನೀವು ಹೇಗೆ ಆ ಪಾಪವನ್ನ You ನೋಡ್ತೀರಾ see sin the way God sees it, you'll really feel you're the greatest sinner in your church. ಪಾಪವನ್ನು ನೀವು ದೇವರ ದೃಷ್ಟಿಯಲ್ಲಿ ನೋಡಿದ್ರೆ ನಿಮಗೆ ಸಭೆಯಲ್ಲಿರುವಂತ ಪಾಪಿ ನಾನೇ ಅಂತ ಅನ್ಸುತ್ತೆ. And that is one way you know whether you're getting close to God or not. ಅದು ಒಂದು ವಿಧ ನೀವು ಕರ್ತನ ಕಡೆ ಹತ್ರವಾಗ್ತಾ ಇದ್ದೀರಾ ಇಲ್ವಾ ಅಂತ ಕಂಡುಕೊಳ್ಳಿ. When you're far away from God, ನೀವು ದೇವರಿಂದ ಬಹಳ ದೂರವಿರುವಾಗ commit a big sin and you can think that's like a small ant. ನೀವು ಬಹಳ ದೊಡ್ಡ ಪಾಪ ಮಾಡಿಬಿಟ್ಟು ನೀವು ಒಂದು ಚಿಕ್ಕ ಇರುವೆ ಗಾತ್ರದ ಪಾಪ ಅಂತ ತಿಳ್ಕೊಳ್ಬಹುದು. But when you're close to God, ನೀವು ದೇವರಿಗೆ ಹತ್ತಿರವಾಗಿ small sin like an ant will look like an elephant. ಒಂದು ಇರುವೆ ಗಾತ್ರದ ಪಾಪವನ್ನು ಮಾಡಿ ಅದು ಆನೆ ಗಾತ್ರದ ಪಾಪದ ಕಾಣಿಸಬಹುದು. It all depends on how sensitive you are to sin. ಅದಕ್ಕೆ ಅದು ನೀವು ಪಾಪಕ್ಕೆ ಎಷ್ಟು ಸೂಕ್ಷ್ಮರಾಗಿದ್ದೀರಾ ಅನ್ನೋದನ್ನ So that is the first thing. ಅದು ಮೊದಲ ವಿಷಯ. To see, oh Lord, what a sinner I am. ನಾನು ಎಂತ ಪಾಪಿ ಅಂತ ಕಂಡುಕೊಳ್ಳುವಂಥದ್ದು. That's how we grow in holiness. ಹಾಗೆ ನಾವು ಪವಿತ್ರತೆಗೆ ಬೆಳಿತೀವಿ. Let me show you what Paul wrote in 1 Corinthians 15. 1 ಕೊರಿಂಥ 15ರಲ್ಲಿ ಪೌಲರು ಏನು ಬರೀತಾರೆ ಅಂತ ನೋಡೋಣ. We are talking about holiness and we want real holiness. ನಾವು ಪವಿತ್ರತೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮಗೆ ನಿಜವಾದ ಪವಿತ್ರತೆ So ಬೇಕಾಗಿದೆ. here's one way to discover whether our holiness is real. ಇಲ್ಲಿ ನಾವು ಒಂದು ವಿಷಯದಲ್ಲಿ ಕಂಡುಕೊಳ್ತೀವಿ ಹೇಗೆ ನಮ್ಮ ಇರುವಂತ ಪವಿತ್ರತೆ ನಿಜವಾ ಇಲ್ವಾ ಅಂತ. One, I already told you, there'll be joy in your life if you're really got holiness. ನೀವು ನಿಜವಾದ ಪವಿತ್ರೆಯನ್ನು ಹೊಂದ್ಕೊಂಡಿದ್ರೆ ಅದು ನಾನು ಮೊದಲನೇದಾಗಿ ಹೇಳಿದೆ, ನೀವು ಆನಂದವಾಗಿರ್ತೀರಿ, You won't be long faced and miserable looking the whole time. ನೀವು ಬೇಸರದ ಮನಗುಂದಿದ ವ್ಯಕ್ತಿಯಾಗಿರೋದಿಲ್ಲ. There'll be a cheerfulness and a joy in your face. ಅಲ್ಲಿ ನೀವು ಸಂತೋಷ ಮತ್ತೆ ಆನಂದವಿರುತ್ತೆ ನಿಮ್ಮ ಜೀವಿತದಲ್ಲಿ. But the other, I told you, there'll be a greater sense of your own sin. ಇನ್ನೊಂದು ಹೇಳಿದೆ, ನಿಮಗೆ ಆ ಪಾಪದ ಸೂಕ್ಷ್ಮತೆ ನಿಮ್ಮ ಅರಿವಿಗಿರುತ್ತೆ. And therefore you can't look down on other sinners because say, Lord, I am the greatest of all. ಆವಾಗ ನೀವು ಬೇರೆ ಪಾಪಿಗಳನ್ನ ನೋಡಿ ಅಲಕ್ಷ್ಯವಾಗಿ ಮಾತಾಡೋದಿಲ್ಲ, ನೋಡೋದಿಲ್ಲ. Paul was converted when he was about 30 years old. ಪೌಲನು 30 ವರ್ಷ ವಯಸ್ಕನಾಗಿದ್ದಾಗ ಪರಿವರ್ತನೆ ಹೊಂದಿದನು. He was not living a sinful life. ಅವನು ಪಾಪದ ಜೀವಿತವನ್ನು ಜೀವಿಸ್ತಾ ಇರಲಿಲ್ಲ. In another place he says, all those 30 years I lived with a good conscience. ಇನ್ನೊಂದು ಸ್ಥಳದಲ್ಲಿ ಹೇಳ್ತಾನೆ, ಆ 30 ವರ್ಷ ನಾನು ಯಾವುದೇ ಒಂದು ದೂಷಣ ಇಲ್ದಿರೋ ಜೀವಿತನ ಜೀವಿಸಿದೆ ಅಂತ. That means according to the Old Testament standard of the 10 commandments, he kept them all. ಆ ಒಂದು ಹಳೆ ಒಡಂಬಡಿಕೆಯ 10 ಆಜ್ಞೆಗಳ ಪ್ರಕಾರ ನಾನು ದೂಷರಹಿತನಾಗಿ. But then he became a Christian. ಹಾಗೆ ಅವನು ಕ್ರೈಸ್ತನಾದ He ಮೇಲೆ began to become more sensitive to sin. ಅವನು ಪಾಪದ ಬಗ್ಗೆ ಸೂಕ್ಷ್ಮನಾದನು. So he was converted when he was 30. 30 ವರ್ಷನಾಗಿದ್ದಾಗ Then his ಪರಿವರ್ತನಾದನು. conscience became more sensitive. ಅವನ ಒಂದು ಮನಸ್ಸಾಕ್ಷಿ ಶುದ್ಧವಾಗ್ತಾ ಇತ್ತು. Then when he was 55, ಅವನಿಗೆ 55 ವರ್ಷಗಳಾದಾಗ, he had been a Christian for 25 years. ನಂತರ ಅವನು 25 ವರ್ಷಗಳು ಕ್ರೈಸ್ತನಾಗಿದ್ದ. He was an apostle. ಅವನು ಅಪೊಸ್ತಲನಾಗಿದ್ದನು, Healed the sick and planted churches. ಬಹಳಷ್ಟು ಸಭೆಗಳನ್ನ ಉಂಟಿಸಿದನು ಮತ್ತು ಬಹಳಷ್ಟು ಜನರನ್ನ ಗುಣಪಡಿಸಿದನು. See what he says about himself in 1 Corinthians 15 and verse 9. ತನ್ನ ಬಗ್ಗೆ ಈ 1 ಕೊರಿಂಥ 15:9 ಏನು ಹೇಳ್ತಾನೆ ನೋಡೋಣ. This is when he was 55 years old. ಇಲ್ಲಿ 55 ವಯಸ್ಕನಾಗಿದ್ದನು. He says in 1 Corinthians 15 verse 9, 9ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, I am the least of all the apostles. I am not fit to be called an apostle. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ, ನಾನು ದೇವರ ಸಭೆಯಲ್ಲಿ ಹಿಂಸೆ ಪಡೆದಕ್ಕೆ ಅಪೊಸ್ತಲನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾರೆ. I think he was the greatest apostle. ನನಗನ್ಸುತ್ತೆ ಆತನೇ ಬಹಳ ಉತ್ತಮವಾದ ಅಪೊಸ್ತಲನಾಗಿದ್ದನು. That's what I think. ನಾನು ಹಾಗೆ ಯೋಚನೆ But what did Paul think? ಆದ್ರೆ ಪೌಲನು ಏನ್ ಅನ್ಕೊಂಡು, Oh no, I am the least. ನಾನು ಕನಿಷ್ಠನು ಅಂತ ಹೇಳ್ತಾನೆ. That is the mark of a man who's living close to God. ಅದು ಒಬ್ಬ ಮನುಷ್ಯ ದೇವರ ಹತ್ತಿರವಾಗಿ ಜೀವಿಸುವ ಗುರುತಾಗಿದೆ. You may have a high opinion about him. ನಿಮಗೆ ಆತನ ಬಗ್ಗೆ ದೊಡ್ಡ ಯೋಚನೆ ಇರಬಹುದು, And it's true. ಅದು ಸತ್ಯವಿರಬಹುದು. But he thinks, oh, I'm the least. ಆತನು ನಾನು ಕನಿಷ್ಠನು ಅಂತ ಯೋಚನೆ ಮಾಡ್ತಾನೆ. Then after 5 years, ಅದರ 5 ವರ್ಷದ ನಂತರ, when Paul is 60 years old, ಪೌಲನು 60 ವರ್ಷದವನಾಗಿದ್ದಾಗ he writes Ephesians. ಎಫೆಸಿಯ ಬರಿತಾನೆ. And in Ephesians chapter 3, 3ನೇ ಅಧ್ಯಾಯದಲ್ಲಿ he writes like this, ಹೀಗೆ ಬರಿತಾನೆ, verse 8. 8ನೇ ವಚನದಲ್ಲಿ. Now he says, I'm the absolute last of all the believers in the world. ಎಲ್ಲ ವಿಶ್ವಾಸಿಗಳಿಗೂ ನಾನು ಬಹಳ ಕನಿಷ್ಠನು ಅಂತ ಹೇಳ್ತಾನೆ ಇಲ್ಲಿ. I am the least of all the saints and God gave me the grace to preach this. ಸೊ ಎಲ್ಲ ದೇವ ಜನರಿಗಿಂತ ನಾನು ಕನಿಷ್ಠನು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ, ಅತ್ಯಲ್ಪನು ಅಂತ. So
When he was 55, he was the least of the apostles, he felt. 55ನೇ ವಯಸ್ಕನಾಗಿದ್ದಾಗ ನಾನು ಕನಿಷ್ಠನು ಅಂತ ಹೇಳಿದನು. By the time another 5 years he's gone down, he says, I'm the least, I'm the last of all the believers. ಇಲ್ಲಿ ದೇವಜನರ ಮಧ್ಯದಲ್ಲೇ ನಾನು ಅತ್ಯಲ್ಪನು ಅಂತ ಹೇಳ್ತಾ ಇದ್ದಾನೆ. When he's 65, ಇಲ್ಲಿ 65 ವರ್ಷದ ನಂತರ he writes in 1 Timothy, ಒಂದು ತಿಮೋತಿ ಪತ್ರದಲ್ಲಿ ನಾವು 1:15, 1:15ರಲ್ಲಿ, now I'm not just the last of all the believers, I'm the worst of all the sinners. ಇಲ್ಲಿ ನಾನು ದೇವಜನರ ಮಧ್ಯದಲ್ಲಿ ನಾನು ಅತ್ಯಲ್ಪನಲ್ಲ, ಪಾಪಿಗಳಲ್ಲೇ ನಾನೇ ಮುಖ್ಯನು ಅಂತ ಹೇಳ್ತಾ ಇದ್ದಾನೆ. How do you know whether you're growing in holiness or not? ನೀವು ಆ ಪವಿತ್ರತೆಯಲ್ಲಿ ಬೆಳೀತಾ ಇದ್ದೀರೋ ಇಲ್ವೋ ಅಂತ ಹೇಗೆ You ಕಂಡುಹಿಡಿಯುವುದು? see Paul's growth in holiness? ಆತನ ಪವಿತ್ರತೆಯಲ್ಲಿ ಬೆಳವಣಿಗೆಯನ್ನ ನೋಡಿ, I'm the least of the apostles. ನಾನು ಅಪೊಸ್ತಲರಲ್ಲಿ ಕನಿಷ್ಠನು, 5 years later, I'm the least of all the believers. ದೇವಜನರಲ್ಲಿ ಅತ್ಯಲ್ಪನು, And after another 5 years, I'm the worst sinner in the whole world. ಈ ಪಾಪಿಗಳೆಲ್ಲ ನಾನೇ ಮುಖ್ಯನು, ಈ ಲೋಕದಲ್ಲಿ ನಾನೇ ಪಾಪಿ ಅಂತ ಹೇಳ್ತೀನಿ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, some of you who think that you're growing in holiness over the last few years in CFC, ನೀವು ಕಳೆದ ಕೆಲವು ವರ್ಷದಲ್ಲಿ CFC ನಲ್ಲಿ ನಾನು ಪವಿತ್ರತೆಯಲ್ಲಿ ಬೆಳೀತಾ ಇದ್ದೀನಿ ಅಂತ ಅನ್ಕೊಳ್ಬಹುದು. is this the way you're growing? ಹೀಗೆ ಬೆಳೀತಾ ಇದ್ದೀರಾ ನೀವು Like Paul, ಪೌಲನ ತರ, with a greater awareness of your own sin? ನಿಮ್ಮ ಪಾಪದ ಬಗ್ಗೆ ಹೆಚ್ಚಿನ ಅರಿವು ಬರ್ತಾ ಇದೆಯಾ? Or is your growth a greater awareness of the sin you see in other people? ಇಲ್ಲ ಅಂದ್ರೆ ನೀವು ಬೇರೆ ಜನರ ಪಾಪವನ್ನ ನೋಡೋದ್ರಲ್ಲಿ ಬೆಳೀತಾ ಇದ್ದೀರಾ? I want to tell you, husbands, ನಾನು ಗಂಡಂದ್ರಿಗೆ ಹೇಳ್ತೀನಿ, if you see more and more sin in your wife, you're not growing in holiness. ನೀವು ನಿಮ್ಮ ಹೆಂಡತಿಯಲ್ಲಿ ಹೆಚ್ಚೆಚ್ಚು ಪಾಪವನ್ನ ನೋಡಿದ್ರೆ ನೀವು ಪವಿತ್ರತೆಯಲ್ಲಿ ಬೆಳೀತಾ ಇಲ್ಲ ಅಂತ ಅರ್ಥ. And if you wives are seeing more and more sin in your husbands, you're certainly not growing in holiness, that I'll tell you. ನೀವು ಹೆಂಡತಿಯರು ಗಂಡನಲ್ಲಿ ಹೆಚ್ಚೆಚ್ಚು ಪಾಪಗಳನ್ನು ಕಾಣ್ತಾ ಇದ್ರೆ ನೀವು ಪವಿತ್ರತೆಯಲ್ಲಿ ಖಂಡಿತವಾಗಿ ಬೆಳೀತಾ ಇಲ್ಲ. You're growing in a conceited opinion about yourself. ನಿಮ್ಮ ಆ ಒಂದು ನಿಕೃಷ್ಟ ಯೋಚನೆಯಲ್ಲಿ ಆ ಥರ ಅನ್ಕೊಳ್ತಾ ಇದ್ದೀರಾ ಅಷ್ಟೇ. And if you continue that way, you'll be very far away from the Lord in the final day. ಹಾಗೆ ಮುಂದುವರೆದರೆ ಕಡೆಯ ದಿವಸದಲ್ಲಿ ನೀವು ದೇವರಿಂದ ಬಹಳ ದೂರ ಉಳಿದು ಬಿಡ್ತೀರಿ. Because you're not growing closer to God. ನೀವು ದೇವರ ಹತ್ತಿರಕ್ಕೆ ಬೆಳೀತಾ ಇಲ್ಲ. I think some of you were closer to God in the day you were born again. ನೀವು ಪರಿವರ್ತನೆ ಹೊಂದಿದಾಗ, ಹೊಸದಾಗಿ ಹುಟ್ಟಿದಾಗ ನೀವು ದೇವರ ಹತ್ತಿರವಾಗಿದ್ರಿ ಅನ್ಕೊಂತೀರಿ. What brokenness you had then. ಆವಾಗ ನಿಮಗೆ ಮನ ಮುರಿಯಲ್ಪಟ್ಟಿತ್ತು. What humility you had. ಆವಾಗ ಎಷ್ಟು ದೀನತೆ ಇತ್ತು. What confession of sin. ನಿಮ್ಮ ಅರಿಕೆ ಹೇಗಿತ್ತು, ಪಾಪದ ಅರಿಕೆ. How quickly you went to God and asked for forgiveness. ಎಷ್ಟು ಬೇಗ ದೇವರ ಹತ್ರ ಹೋಗಿ ಕ್ಷಮೆ ಕೇಳಿದ್ರಿ. How quickly you went to somebody else and said, I'm sorry brother, I'm sorry sister. ಬಹಳ ಬೇಗ ಒಬ್ಬ ಸಹೋದರ ಸಹೋದರಿ ಹತ್ರ ಹೋಗಿ ಸಹೋದರಿ ಕ್ಷಮಿಸಿ ಅಂತ ಹೇಳಿದ್ರಿ ನೀವು. Now you become so big that you hardly ever confess a sin to God. ನೀವು ಇವಾಗ ಬಹಳ ದೊಡ್ಡವರು ಆಗ್ಬಿಟ್ಟಿದ್ದೀರಾ, ದೇವರ ಹತ್ರ ಯಾವಾಗಲೂ ಅರಿಕೆ ಮಾಡ್ತೀರಾ ಪಾಪಗಳನ್ನ. Tell me, when was the last time you went to somebody and said, I'm sorry brother for the way I spoke, I'm sorry sister for the way I spoke? ನೀವು ಹೇಳಿ, ಯಾವಾಗ ನೀವು ಕಡೆಯ ಸಲ ಸಹೋದರನೇ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸು, ಸಹೋದರಿಯೇ ನಾನು ಪಾಪ ಮಾಡಿದ್ದೀನಿ ಕ್ಷಮಿಸು ಅಂತ ಹೇಳಿದ್ದೀರಾ? Can you think when you did it, maybe 10 years ago? ನೀವು ಯೋಚನೆ ಮಾಡಿ, ಯಾವಾಗ ಹೇಳಿದಿರಾ? 10 ವರ್ಷದ ಮೊದಲು ಹೇಳಿದ್ರಾ? Even in 10 years you never hurt anybody? 10 ವರ್ಷದಲ್ಲಿ ನೀವು ಯಾರಿಗೂ ನೋಯಿಸಿಲ್ವಾ? When was the last time you went to your husband or wife and said, I'm sorry for what I did? ಯಾವಾಗ ನೀವು ಗಂಡ ಅಥವಾ ಹೆಂಡತಿ ಹತ್ರ ಹೋಗಿ ನಾನು ನಿನಗೆ ನೋಯಿಸ್ತಿದ್ದೀನಿ ಕ್ಷಮಿಸು ಅಂತ ಹೇಳಿ? Or to your parents? ನಿಮ್ಮ ತಂದೆ ತಾಯಿಗೆ? Or to your children? ನಿಮ್ಮ ಮಕ್ಕಳಿಗೆ? Say, I'm sorry, I punished you when it was wrong to punish you. I made a mistake. ನಾನು ತಪ್ಪು ಮಾಡಿ ನಿನ್ನನ್ನು ಶಿಕ್ಷಿಸಿದೆ, ನನಗೆ ಕ್ಷಮಿಸು ಅಂತ ಹೇಳಿದಿರಾ ಮಕ್ಕಳ ಹತ್ರ? God gives grace to the humble. ದೇವರು ದೀನರಿಗೆ ಕೃಪೆಯನ್ನು ಕೊಡುತ್ತಾನೆ. See, this is very important to understand what real holiness is. ನಿಜವಾದ ಪವಿತ್ರತೆ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ Greater ಮುಖ್ಯ. awareness of sin. ನಮ್ಮ ಪಾಪದ ಬಗ್ಗೆ ಹೆಚ್ಚಿನ ಅರಿವು ಕೊಡುವಂತ, A greater desire to keep my conscience clear before God and before men at all times. ಮನುಷ್ಯರ ಮುಂದೆ, ದೇವರ ಮುಂದೆ ಯಾವಾಗಲೂ ನಮ್ಮ ಮನಸಾಕ್ಷಿಯನ್ನ ಶುದ್ಧವಾಗಿಡುವಂತಹದ್ದು. So, dear brothers and sisters, don't fool yourself. ಸಹೋದರ ಸಹೋದರಿಯರು, ನಿಮ್ಮನ್ನ ನೀವು ವಂಚಿಸಿಕೊಳ್ಳಬೇಕು.